ಬಗೆಹರಿಸಲು ಯುದ್ಧ ಒಂದೇ ಪರಿಹಾರವಲ್ಲ ಎಂಬ ವಿಷಯದ ಚರ್ಚೆಯ ಕಾರ್ಯಕ್ರಮ ಆಯೋಜನೆಗೊಂಡಿರುವುದು ಈ ಕರ್ಮಭೂಮಿಯಲ್ಲಿ ಈ ಕ್ಷಣಕ್ಕೆ ಸಂತಸದ ಸಮಯವೇ ಸರಿ. ಮಾಡುತ್ತಂತೆ. ರೋಧ ಇದ್ದಂತೆ ಅದ್ರ ಜೊತೆಗೆ ಪ್ರತಿರೋಧನೆ ಇರುತ್ತಂತೆ. ಉದಾಹರಣೆ ತಗೊಳ್ಳಿ, ಇತಿಹಾಸದ ಪುಟಗಳನ್ನು ತೆಗೆದಾಗ ನಮ್ಮ ಮುಂದೆ ಕಾಣುವಂತದ್ದು ಯುದ್ಧದ ಸರಣಿಗಳೇ ಕಾಣಿಸುತ್ತೆ. ಇಂತಹ ಸಂದರ್ಭದಲ್ಲಿ ಯುದ್ಧಗಳು ಬೇಕೋ ಅಥವಾ ಬೇಡೋ ಅನ್ನುವಂಥದ್ದು ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಜೊತೆಗೆ ಉದಾಹರಣೆ ನೀಡೋದಾದ್ರೆ ಯುದ್ಧ ಯಾಕೆ ಬೇಕು ಅಂತ ಭಗವದ್ಗೀತೆಯಲ್ಲಿ ಇನ್ನೊಂದು ಮಾತಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಧರ್ಮದಲ್ಲಿ ಯಾವಾಗ ಕುಸಿತ ಉಂಟಾಗುತ್ತೋ ಅಂತಹ ಸಂದರ್ಭದಲ್ಲಿ ಪ್ರತಿರೋಧ ಹೆಚ್ಚಾಗಿ ಯುದ್ಧಕ್ಕೆ ನಾಂದಿ ಹಾಕಬೇಕು ಅಂತ ಹೇಳ್ತಾರೆ. ಜೊತೆಗೆ ಯಾವಾಗ ಯುದ್ಧ ಬೇಕನ್ಸುತ್ತಂದ್ರೆ ಅನ್ಯಾಯ, ದುರಾಡಳಿತ, ದೌರ್ಜನ್ಯ ನಡೆದಾಗ ಯುದ್ಧಕ್ಕೆ ಸಾಕ್ಷಿಯಾಗುತ್ತೆ. ಈಗ ಉದಾಹರಣೆಗೆ ಜಾಗತಿಕ ಮಟ್ಟದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಜಾಗತಿಕ ಯುದ್ಧ ಮಟ್ಟ ನಡೀತಿದೆ. ಇಂತಹ ಸಂದರ್ಭದಲ್ಲಿ ಯಾಕೆ ಯುದ್ಧ ನಡೆಯುತ್ತೆ? ಯುದ್ಧ ನಡೀಬೇಕಂದ್ರೆ ರೋಧ ಇರೋದಕ್ಕೆ ಪ್ರತಿರೋಧ ನಡೀತಿದೆ. ಅವರು ಎಲ್ಲಿ ಅಣ್ವಸ್ತ್ರಗಳನ್ನ, ಬಾಂಬ್ಗಳನ್ನ ಉತ್ಪಾದನೆ ಮಾಡಿ ಬೇರೆ ದೇಶದ ಮೇಲೆ ದಾಳಿನ ಮಾಡ್ತಾರೋ ಅನ್ನೋ ಸಂದರ್ಭದಲ್ಲಿ ಇವರು ಸಹ ಅದನ್ನೇ ಪ್ರತಿರೋಧನೆಯನ್ನು ನೀಡಿ ಅವರ ಮೇಲೆ ಯುದ್ಧವನ್ನ ಸಾರ್ತಿದ್ದಾರೆ. ಯಾವತ್ತು ಯುದ್ಧ ಸಂಧಾನದಿಂದ ಮುಗಿಯೋದಿಲ್ಲ, ಮಾತುಕತೆಗಳಿಂದ ಸಹ ಮುಗಿಯೋದಿಲ್ಲ. ಯುದ್ಧ ಎಲ್ಲಿಗೆ ಪ್ರಾರಂಭ ಆಗುತ್ತೋ ಅಲ್ಲಿಗೆ ಯುದ್ಧ ಯಾವತ್ತು ನಾಂದಿ ಹಾಡೋದಿಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ 1ನೇ ಜಾಗತಿಕ ಯುದ್ಧ ಇರ್ಬೋದು, 2ನೇ ಜಾಗತಿಕ ಯುದ್ಧ ಇರ್ಬೋದು, ಯುದ್ಧದಿಂದಲೇ ಮುಕ್ತಾಯ ಆಗಿರೋ ಹೊರತು ಸಂಧಾನದಿಂದ ಮುಕ್ತಾಯ ಆಗಿಲ್ಲ. ಒಪ್ಪಂದಗಳನ್ನ ಮಾಡಿಕೊಂಡ್ರೆ ಸಮೇತ ಕರಾರುಗಳು ಹೇಗಿರುತ್ತೆ ಅನ್ನೋದ್ರೆ ಯುದ್ಧಗಳನ್ನ ಮೀರಿಸುವಂತದ್ದು ಇರುತ್ತೆ. ಹಾಗಾಗಿ ಯುದ್ಧ ಬೇಕೇ ಬೇಕು ಅನ್ನುವಂಥದ್ದು ನನ್ನ ಮಾತಾಗಿರುತ್ತೆ. ಇತಿಹಾಸದ ಪುಟಗಳಲ್ಲಿ ಮೊನ್ನೆ ತನ ಏಪ್ರಿಲ್ 4ರಂದು ಇಮ್ಮಡಿ ಪುಲಿಕೇಶಿಗಳನ್ನು ನೆನೆಸಿಕೊಂಡು ಮಾತಾಡ್ತಾರೆ. ದಕ್ಷಿಣ ಪತೇಶ್ವರ ಅಂತ ಹೆಸರು ಮಾಡಿರುವಂತ ಅವರು ಯುದ್ಧದಿಂದಲೇ ತಮ್ಮ ಇಡೀ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ್ರು. ಹಿಂದಿನ ಕಾಲದಲ್ಲಿ ಇತಿಹಾಸವನ್ನು ನೋಡಿದಾಗ ಯಾವಾಗ ಸಾಮ್ರಾಜ್ಯದ ಅಧಿಪತ್ಯವನ್ನ ಒಳಪಡಿಸಿಕೊಳ್ಳೋದಕ್ಕೆ ಯುದ್ಧ ಮಾಡ್ತಿದ್ರು ಅಂದ್ರೆ ಅಲ್ಲಿನ ಸಾಮ್ರಾಜ್ಯದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಸಾಮ್ರಾಜ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಅದೇ ಸಂದರ್ಭ ಇವಾಗ್ಲೂ ಇದ್ರು, ಇದೇ ಸಂದರ್ಭವನ್ನ ಮಾಡ್ತಿದ್ರು. ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿ ರೋಧವಾಗಿ ಮುಂದೆ ಬಂದು ಯುದ್ಧವನ್ನ ಮಾಡ್ತಾನೋ ಅಂತವನು ಸಾಮ್ರಾಜ್ಯದ ಜೊತೆಗೆ ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ರು. ಅವರನ್ನ ಉಳಿಸೋದಕ್ಕೆ ಸಲುವಾಗಿ ಯುದ್ಧವನ್ನ ನಡೆಸ್ತಿದ್ರು. ಈ ಯುದ್ಧ ಆಗಿನಿಂದಲೇ ಅಷ್ಟು ಪರಿಣಾಮ ಬೀರಿದೆ ಅಂದ್ರೆ ಈಗ ಎಷ್ಟು ಪರಿಣಾಮ ಬೀರುವಂತದ್ದಕ್ಕೂ ಎಲ್ಲರೂ ಯೋಚನೆ ಮಾಡಬೇಕಾದಂತಹ ವಿಚಾರ ಆಗಿದೆ. ಕೊನೆಯದಾಗಿ ಹೇಳೋದಾದ್ರೆ ಯುದ್ಧ ಯಾಕೆ ಬೇಕು ಅನ್ನುವಂಥದ್ದು ನಾವು ಯೋಚನೆ ಮಾಡುತ್ತೆ. ವಾಸ್ತವವನ್ನು ಒಪ್ಪಿಕೊಳ್ಬೇಕು. ಯಾಕಂತಂದ್ರೆ ಮಾತುಕತೆಯಿಂದ ಮುಗಿಯುವಂತಹ ಯುದ್ಧ ಮುಂದೆ ಯುದ್ಧವಾಗಿ ಯುದ್ಧದಿಂದ ಹಲವಾರು ನಷ್ಟವನ್ನ, ಪರಿಹಾರವನ್ನ ಅನುಭವಿಸ್ಬೇಕಂತ ಹೇಳ್ತಾರೆ. ಉದಾಹರಣೆಗೆ ಎಲ್ಲರೂ ಕೊಡೋದು ಹಿರೋಶಿಮಾ ನಾಗಸಾಕಿ ಅಂತ ಹೇಳ್ತಾರೆ. ಅವರು ಪ್ರಚೋದನೆ ಮಾಡಿದಕ್ಕೋಸ್ಕರನೇ, ಜಪಾನ್ ರವರು ಪ್ರಚೋದನೆ ಮಾಡಿದಕ್ಕೋಸ್ಕರ ಹಿರೋಶಿಮಾ ನಾಗಸಾಕಿ ಮೇಲೆ ಯುದ್ಧ ಆಗಿ ಅದು ಜಗತ್ ಪ್ರಸಿದ್ಧಿ ಆಯ್ತು ಅಂತ ಹೇಳ್ತಾರೆ. ಯುದ್ಧಕ್ಕೆ ಯಾವುದೇ ಅಣ್ವಸ್ತ್ರಗಳು ಬೇಕಾಗಿಲ್ಲ, ಯಾವುದಿಲ್ಲ, ಮಾತುಕತೆಗಳಿಂದ ಸಹ ಯುದ್ಧ ಮಾಡಬಹುದು. ಇವಾಗ ಇವರು ಮುಂದೆ ಯಾರು ಹೇಳಿದ್ರು ಯುದ್ಧವನ್ನ ಮಾಡಬಹುದು ಅಂತ. ಮಾತುಕತೆಗಳ ಮೂಲಕ ಯುದ್ಧವನ್ನ ಮಾಡಿದ್ರೆ
ಯುದ್ಧ ತಪ್ಪಿಸ್ಬೋದಿತ್ತು. ಆದ್ರೆ ಯುದ್ಧವೇ ಯಾಕೆ ಬೇಕಾಯ್ತು? ಅವರು ನಮ್ಮನ್ನ ಯಾಕೆ ಪ್ರಶ್ನಿಸ್ತಿದ್ದಾರೆ, ಯಾಕೆ ಪ್ರಶ್ನಿಸ್ಬೇಕು, ಪ್ರಶ್ನೆ ಮಾಡಿದ ನಂತರ ಯಾವ ಯುದ್ಧ ಪ್ರಾರಂಭ ಆಗುತ್ತೆ, ಯುದ್ಧ ಯಾಕೆ ಮಾಡಿದ್ರೆ ನಮಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋಂಥದ್ದು ಯೋಚನೆ ಮಾಡಬಾರ್ದು. ಯುದ್ಧದಿಂದ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ, ಜೊತೆಗೆ ಬೇಗನೆ ನಮಗೆ ಪರಿಹಾರ ಸಿಗುತ್ತೆ. ಭದ್ರತೆಯನ್ನ ಕಾಪಾಡ್ಕೋಬಹುದು, ರಾಷ್ಟ್ರೀಯತೆ, ಸ್ವಾಭಿಮಾನ, ಜೊತೆಗೆ ಆಡಳಿತದ ದುರಾಡಳಿತಗಳನ್ನ ನಾವು ಪ್ರಶ್ನೆ ಮಾಡಬಹುದು. ಇತಿಹಾಸ ಪುಟಗಳಲ್ಲಿ ಎಲ್ಲರೂ ಹಿಟ್ಲರ್ನ ಸರ್ವಾಧಿಕಾರಗಳನ್ನ ಕೇಳಿರ್ತೀರ. ಹಿಟ್ಲರ್ ಸರ್ವಾಧಿಕಾರನ ಅಂತ್ಯಗೊಳಿಸಿದ್ದು ಒಂದು ಯುದ್ಧ ಅನ್ನುವಂಥದ್ದು ಮರಿಬೇಡಿ. ಇದೆಲ್ಲ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀವಿ. 2 ಮಾತನಾಡೋಕೆ ಅವಕಾಶ ನೀಡಿದಂತ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದ. ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾದ ಮಾರ್ಗವಲ್ಲ, ಅದು ಹೊಸ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ವಿಶ್ವಸಂಸ್ಥೆ ಪ್ರಕಾರ ಯುದ್ಧ ಅಂದ್ರೆ ಏನಂತ ನೋಡ್ತಾ ಹೋದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸಶಸ್ತ್ರ ಸಂಘರ್ಷದಲ್ಲಿ ತೊಡಗಿದ್ರೆ ಅದನ್ನು ಯುದ್ಧ ಅಂತ ಕರಿತೀವಿ. ಬಂಧುಗಳೇ, ಪ್ರಸ್ತುತ ಕಾಲದೊಳಗಡೆ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಯಾವಂತ ನೋಡ್ತಾ ಹೋದ್ರೆ ಪರಮಾಣು ಬಾಂಬ್ ಆಗಿರ್ಬಹುದು, ಗಡಿ ವಿವಾದ ಆಗಿರ್ಬಹುದು, ಜಲ ವಿವಾದ ಆಗಿರ್ಬಹುದು, ಆಮೇಲೆ ಸರ್ವಾಧಿಕಾರಿ ಮನೋಧೋರಣೆ ಆಗಿರ್ಬಹುದು, ಈ ಎಲ್ಲವೂ ಕೂಡ ಪ್ರಸ್ತುತ ಕಾಲದೊಳಗಡೆ ಅಂತಾರಾಷ್ಟ್ರೀಯ ಸಮಸ್ಯೆಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳಿಗೆ ಕೇವಲ ಯುದ್ಧವೊಂದೇ ಪರಿಹಾರವಾ? ಇಲ್ಲ. ಇದರ ಪರ್ಯಾಯವಾಗಿ ಸಂಧಾನ ಮೂಲಕ ಆಗಿರಬಹುದು, ದ್ವಿಪಕ್ಷ ಬಹುಪಕ್ಷ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕ ಆಗಿರಬಹುದು, ಆಮೇಲೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸುವುದರ ಮೂಲಕ ಆಗಿರಬಹುದು, ಅಷ್ಟೇ ಅಲ್ಲ ವಿಶ್ವ ಸಂಘಟನೆ ಆಗಿರತಕ್ಕಂಥ ವಿಶ್ವಸಂಸ್ಥೆ ಆಗಿರಬಹುದು, ವಿಶ್ವ ನ್ಯಾಯಾಲಯ ಆಗಿರಬಹುದು, ವಿಶ್ವ ಬ್ಯಾಂಕ್ ಆಗಿರಬಹುದು, ಇವುಗಳ ಮೂಲಕ ಯುದ್ಧವನ್ನ ಮಾಡಿದ್ರೆ ಶಾಂತಿ ಮೂಲಕ ಆ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಬಂಧುಗಳೇ, ಇತಿಹಾಸದ ಉದ್ದಕ್ಕೂ ನಾವು ಗಮನಿಸಿದ್ರೆ ಯುದ್ಧದಿಂದ ಯುದ್ಧವೇ ನಡೆಯುತ್ತೆ ವಿನಃ ಶಾಂತಿಯುತವಾಗಿ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ಕಾರಣ ಏನಪ್ಪಾ, ಉದಾಹರಣೆ ಕೊಡ್ಬೋದಾದ್ರೆ 1914 ಏನು ಮೊದಲೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಅದರೊಳಗಡೆ ಡಾಟಾ ಪ್ರಕಾರ ನೋಡಿದ್ರೆ 1,97,00,000 ಜನ ಅಮಾಯಕರ ಪ್ರಾಣ ಹೋಗುತ್ತೆ. ಅದು 1918 ಒಳಗಡೆ ಮುಕ್ತಾಯಗೊಂಡರೂ ಕೂಡ ಅಲ್ಲಿ ಶಾಶ್ವತ ಪರಿಹಾರ ಸಿಗ್ಲಿಲ್ಲ. ಮತ್ತೆ ಅದು 1939 ಒಳಗಡೆ 2ನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಅಲ್ಲಿ 7 ಕೋಟಿಗಿಂತಲೂ ಹೆಚ್ಚು ಅಮಾಯಕರ ಪ್ರಾಣ ಹೋಗುತ್ತೆ. ಬಂಧುಗಳೇ, ಇಲ್ಲಿ ಗಮನಿಸಬೇಕಾಗಿದ್ದ ವಿಚಾರ ಏನಪ್ಪಾ ಅಂದ್ರೆ ಅದೇ 1945 ಒಳಗಡೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕ್ತಾರೆ. ಅಲ್ಲಿ ಆತ್ಮೀಯರು ಹೇಳಿದ್ರು ವಿರೋಧವಾಗಿ ಮಾತಾಡ್ಬೇಕಾದ್ರೆ, ಇಲ್ಲ ಜಪಾನ್ನೇ ದಾಳಿ ಮಾಡಿದ್ದು ಮೊದಲದಂತೇಳಿ ಆಯ್ತು. ಅದು ಒಂದು ಭಾಗ ಆದ್ರೆ ಅಲ್ಲಿ ಹುಟ್ಟಿರ್ತಕ್ಕಂಥ ಇನ್ನವರೆಗೂ ಕೂಡ ಅದರ ದುಷ್ಪರಿಣಾಮವನ್ನು ನಾವು ಎದುರಿಸ್ತಾ ಇದ್ದೀವಿ. ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಇನ್ನವರೆಗೂ ಕೂಡ ಅಲ್ಲಿ ಅಂಗವಿಕಲತೆಯಿಂದ ಹುಡ್ತಾ ಇದ್ದಾರೆ. ಬಂಧುಗಳೇ, ಜೊತೆಗೆ ಅಲ್ಲಿ ತನ್ನ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಅಲ್ಲಿ ಬೆಳೀತಕ್ಕಂಥ ಬೆಳೆ ಕೂಡ ಇನ್ನವರೆಗೂ ಕೂಡ ಫಲವತ್ತತೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಯುದ್ಧ ಶಾಶ್ವತ ಪರಿಹಾರ ಅಲ್ಲ, ಇಲ್ಲಿ ಒಪ್ಪಂದದ ಮೂಲಕ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಮುಖ್ಯ ಆಗಿರ್ತಕ್ಕಂಥದ್ದು. ಬಂಧುಗಳೇ, ಇದೇ ಡಾಟಾ ವಿಶ್ವಸಂಸ್ಥೆ ಮತ್ತು ಅಪ್ಸಲಾ ಕಾನ್ಫ್ಲಿಕ್ಟ್ ವಾರ್ ಪ್ರೋಗ್ರಾಮ್ ಈ ವರದಿಗಳ ಪ್ರಕಾರ ನೋಡಿದ್ರೆ 1990ರಿಂದ ಹಿಡಿದು 2024 ಈ ಅವಧಿ ಒಳಗಡೆ 2144 ಶಾಂತಿ ಒಪ್ಪಂದಗಳನ್ನು ಮಾಡುವುದರ ಮೂಲಕ ಜಾಗತಿಕವಾಗಿ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಪ್ರಸ್ತುತವಾಗಿ ನಾವು ನೋಡಿದ್ರೆ ರಷ್ಯಾ ಉಕ್ರೇನ್ ಯುದ್ಧ 2022 ಒಳಗಡೆ ಪ್ರಾರಂಭ ಆಯಿತು. ಅದು ಇನ್ನೂ ಕೂಡ ಮುಂದುವರಿತಾ ಇದೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದ ಏನಂದ್ರೆ ಯುದ್ಧದಿಂದ ಯಾವುದೇ ಶಾಂತಿ ಪರಿಹಾರ ಆಗ್ಲಿಕ್ಕಿಲ್ಲ, ಅದು ನಿರಂತರ ಪ್ರಕ್ರಿಯೆ ಹೊಂದಿರತಕ್ಕಂಥದ್ದು. ಪ್ರಸ್ತುತವಾಗಿ ನಾವು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮಧ್ಯೆ ನಡೀತಿರ್ತಕ್ಕಂಥ ಯುದ್ಧ, 3 ರಾಷ್ಟ್ರಗಳ ಮಧ್ಯೆ ನಡೆದ ಯುದ್ಧ ಇಡೀ ಜಗತ್ತಿನ 193ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದನ್ನು ನಾವು ಕಾಣ್ತಾ ಇದೀವಿ. ಬಂಧುಗಳೇ ನೋಡಿ, ಭಾರತದೊಳಗಡೆ ಉದಾಹರಣೆ ತಗೊಂಡ್ರೆ ತೈಲ ಸಮಸ್ಯೆ ಆಗಿರ್ಬಹುದು, LPG ಸಮಸ್ಯೆ ಆಗಿರ್ಬಹುದು, ಈ ರೀತಿಯ ಅನೇಕ ಸಮಸ್ಯೆಗಳನ್ನ ಎಲ್ಲಾ ರಾಷ್ಟ್ರಗಳು ಎದುರಿಸ್ತಾ ಇದ್ವಿ. ಬಂಧುಗಳೇ, ಇದಕ್ಕಿಂತ ದುರದೃಷ್ಟಕರ ಸಂಗತಿ ಏನಪ್ಪಾ ಅಂದ್ರೆ ಫೆಬ್ರವರಿ 28ನೇ ತಾರೀಕು ಇಸ್ರೇಲ್ ಇರಾನ್ ಮೆನಾಜ್ ಎಂಬ ನಗರದ ಮೇಲೆ ಒಂದು ಕ್ಷಿಪಣಿ ದಾಳಿ ಮಾಡುತ್ತೆ. ಅಲ್ಲಿ ಒಂದು ಶಾಲಾ ಕಟ್ಟಡದ ಮೇಲೆ ಆ ಕ್ಷಿಪಣಿ ಹೋಗಿ ಬಿದ್ದಾಗ ಅಲ್ಲಿ 170 ಜನ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳ್ಕೊಳ್ಬೇಕಾಗುತ್ತೆ. ಆ 170 ಜನ ಏನಾದ್ರೂ ಯುದ್ಧದೊಳಗಡೆ ಭಾಗಿಯಾಗಿದ್ದ. ಹಾಗಾಗಿ ತಿಳ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ಈಗ ತಾನೇ ಪ್ರಪಂಚವನ್ನ ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಖಂಡನ್ಗಳು ಅನಾವಶ್ಯಕವಾಗಿ ಪ್ರಾಣವನ್ನು ಕಳ್ಕೊಂಡಂತ ಸಂದರ್ಭ ಬಂತು. ಕೊನೆಯದಾಗಿ APJ ಅಬ್ದುಲ್ ಕಲಾಂ ಅವರ ಒಂದು ವಾಕ್ಯದೊಂದಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಯುದ್ಧವು ಯಾವುದೇ ಸಮಸ್ಯೆಗೆ ಪರಿಹಾರವನ್ನ ನೀಡುವುದಿಲ್ಲ ಎಂಬ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದ. ಬೇರೆ ಇರ್ಬೋದು, ಒಳ್ಳೇದಿರ್ಬೋದು, ಬಟ್ ಅವ್ರು ಅರ್ನಿಂಗ್ಸ್ ಏನು ಮಾಡ್ತಾ ಇಲ್ಲ ಅಂತ ಬೇಜಾರಾಗಿ ಟೀಚಿಂಗ್ ಪ್ರೊಫೆಷನಲ್ ಬೇಡ ಅಂತ ಹೇಳಿ KSಗೆ ಕೂರ್ತೀನಿ. KSಗೆ ಕೂತಾಗ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಇಶ್ಯೂಸ್ ಆಗ್ತದೆ.
ಮತ್ತೆ ಏನೋ ಡಲ್ ಆಗ್ತಿದ್ದೀನಿ ಅಂತ ಮೈಂಡ್ ಸೆಟ್ ಅಲ್ಲಿ ಬಂದಾಗ ಮತ್ತೆ MITಗೆ ಜಾಯ್ನ್ ಆಗ್ತೀನಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಇವಾಗ ಸೆಕೆಂಡ್ ಇಯರ್ MIT ಮಾಡ್ತಾ ಇದ್ದೀನಿ, ಎಜುಕೇಶನ್ ಡಿಪಾರ್ಟ್ಮೆಂಟ್. ಇನ್ನು ಮುಂದೆ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೋ ನನಗೆ ಗೊತ್ತಿಲ್ಲ. ಇಷ್ಟೇ ಎಜುಕೇಶನ್ ಸೆಕೆಂಡ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಸೊ ನಂಗೆ ಆಕ್ಚುಲಿ ಸ್ವಲ್ಪ ಕನ್ನಡ ವೀಕ್, ಅಂದ್ರೆ ಸ್ವಲ್ಪ ಶಬ್ದ ಭಂಡಾರ ಅಷ್ಟು ಕರೆಕ್ಟಾಗಿ ಸಿಗಲ್ಲ. ಸೊ ನಾನು ಲಾ ಫಸ್ಟ್ ಇಯರಿಗೆ ಬಂದು ಈ ಕಾಲೇಜಲ್ಲಿ ಡಿಬೇಟ್ ಕಾಂಪಿಟೇಷನ್ಗೆ ಅಂತ ಫಸ್ಟ್ ಟೈಮ್ ಬಂದಾಗ, ಸೊ ಯೂಶುವಲಿ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಮೂಡ್ ಕೋರ್ಟ್ ಅದು ಇದು ಎಲ್ಲ ಇಂಗ್ಲಿಷಲ್ಲೇ ಮಾಡ್ತಿರ್ತೀವಿ. ಸೊ ಯಾವಾಗ ನಾನು ಈ ಕಾಲೇಜ್ಗೆ ಕನ್ನಡ ಡಿಬೇಟ್ ಮಾಡ್ಬೇಕಂತ ಬಂದಾಗ, ಸೊ ನಾನೇನ್ ಡಿಬೇಟ್ ಮಾಡಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆಯವ್ರದ್ದು ಕನ್ನಡ ಯಾವ ತರ ಚೆನ್ನಾಗಿತ್ತು ಅಂತ. ಬಿಕಾಸ್ ನಾನು ಹೋಲ್ ಇಯರ್ ಯಾವಾಗ್ಲೂ ನಾನು ಕನ್ನಡ ತೆಗೆದು ನೋಡಿರೋದೇ ಇಲ್ಲ. ಬಟ್ ಯಾವಾಗ ಈ ಡಿಬೇಟ್ ಕಾಂಪಿಟೇಷನ್ ಬರ್ಬೇಕು ಅಂತ ನೆಕ್ಸ್ಟ್ ನಂಗೆ ಒಂದು ನೋಟಿಫಿಕೇಶನ್ ಅಥವಾ ಏನೋ ಒಂದು ಬರುತ್ತೆ, ಸೊ ನಾನು ಅವಾಗ ಏನೋ ಒಂದು ರಿಸರ್ಚ್ ಮಾಡೋದು, ಕನ್ನಡ ಒಳಗೆ ಏನೋ ಒಂದು ಹುಡ್ಕೋದು, ಸೊ ಈ ತರ ಎಲ್ಲ ಸುಮಾರು ಮಾಡ್ತಿರ್ತೇನೆ. ಅದೊಂದು ರೀಸನ್. ಅಂಡ್ ಒನ್ ಮೋರ್ ರೀಸನ್ ಇಸ್ ರಾಗಿಣಿ ಮ್ಯಾಮ್, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ಎಲ್ರು ಹೇಳಿದ್ರು, ಸೊ ನಾನು ಹೇಳೋದೇನ್ ಕಾಮನ್ ಅಂತ ಅನ್ಸಲ್ಲ. ಬಟ್ ಸ್ಟಿಲ್ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ನಾನು ಅವ್ರಿಗೆ ಕಾಲ್ ಮಾಡಿರಲ್ಲ, ಅವ್ರು ನನ್ನ ನಂಬರ್ ತಗೊಂಡು ನಂಗೆ ಕಾಲ್ ಮಾಡಿರ್ತಾರೆ, ನೀನು ಈ ಸಲನು ಬರ್ರಿ ನಮ್ ಕಾಂಪಿಟೇಷನ್ಗೆ ಅಂತ. ಬಿಕಾಸ್ ನಾನು ಸೀನಿಯರ್ ಇವಾಗ ಇಲ್ಲ, ಪಾಸ್ಔಟ್ ಆಗಿದ್ದಾನೆ. ಸೊ ಈ ಸಲ ನೀನು ಯಾರನ್ನಾದ್ರೂ ಕರ್ಕೊಂಡು ನಮ್ ಕಾಲೇಜಿಗೆ ಬರ್ಲೇಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಅಕೊಮಡೇಷನ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಾನು ನಮ್ಮ ಮನೆಗೆ ಬಂದಿರ್ಬೋದು, ನೀವು ನಮ್ಮ ಮನೆ ನೋಡ್ದಂಗ ಆಗುತ್ತೆ ಅಂತ ಹೇಳಿದ್ರು. ಸೊ ಲೈಕ್ ಆ ಒಂದು ಪಾಯಿಂಟ್ಗೆ ತುಂಬಾ ಖುಷಿ ಆಯ್ತು. ಅಂಡ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಏನ್ ಅನ್ಕೊಂತಾರೆ ಅಂದ್ರೆ, ಉಡುಪಿಯಿಂದ ಇಲ್ಲಿಗೆ ಯಾರು ಬೆಂಗಳೂರಿಗೆ ಯಾರು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬರ್ತಾರಪ್ಪ ಅಂತ ಹೇಳಿ. ಸೊ ಆ ಒಂದು ಪ್ರಾಬ್ಲಮ್ ನಮ್ಗೆ ಇವತ್ತು ಅದೊಂದು ಪ್ರಾಬ್ಲಮ್ ಅಂತ ಅನ್ಸೋ ರೀತಿಯಲ್ಲಿ ನಮ್ಗೆ ಇವ್ರು ನಡ್ಸ್ಕೊಂಡಿಲ್ಲ. ಬಿಕಾಸ್ ಅದ್ರ ಸಪರೇಟ್ ಆಗಿ ಎಕ್ಸ್ಪೆನ್ಸ್ ನಮಗೆ ಕೊಡ್ತಿದ್ದಾರೆ. ಸೊ ಹಂಗಾಗಿ ನೆಕ್ಸ್ಟ್ ಇಯರ್ ಮತ್ತೆ ಎಷ್ಟು ನಾನು ಲೈಕ್ ಇರೋವರೆಗೂ ಈ ಒಂದು ಕಾಂಪಿಟೇಷನ್ ಬರ್ತಾನೆ ಇರ್ತೀನಿ. ಇವೊಂದು ನನ್ನ ಕನ್ನಡ ವೀಕ್ ಇದ್ರು ಪ್ರತಿ ವರ್ಷ ನನ್ನ ಕನ್ನಡ ಇನ್ನೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಾನು ಇಲ್ಲಿಗೆ ಬರ್ತೀನಿ. ನಾನು ಹೋದ್ಮೇಲೂ ಕೂಡ ನಾನು ಜೂನಿಯರ್ಸ್ ಸಜೆಸ್ಟ್ ಮಾಡ್ತೀನಿ, ಈ ಕಾಲೇಜಿಗೆ ಬನ್ನಿ, ಡಿಬೇಟ್ ಕಾಂಪಿಟೇಷನ್ಗೆ ಬಂದು ಇಲ್ಲಿ ಇರುವಂತ. ಬಿಕಾಸ್ ಅಲ್ಲಿ ಉಡುಪಿ ಜನರಿಗೆ ಗೊತ್ತಿರಲ್ಲ ಇವ್ರದ್ದು ಲಿಗಸಿ ಈ ಕರಿಯಪ್ಪನವ್ರು. ಬಿಕಾಸ್ ನೀವೆಲ್ಲ ಅನ್ಕೊಂಡಿರ್ಬೋದು ನಾನು ಉಡುಪಿಯಿಂದ ಅಂತ, ಬಟ್ ನನ್ನ ಅಮ್ಮ ಆಕ್ಚುಲಿ ಶಿವಮೊಗ್ಗ, ಸೊ ನಂದು ಆಕ್ಚುಲಿ ಹುಬ್ಳಿ. ಸೊ ನಂಗೂ ಈ ಒಂದು ಬೆಂಗಳೂರು ಸೊಗಡು ಇದೆ. ಹಾಗಾಗಿ ಈ ಒಂದು ಕರಿಯಪ್ಪನವ್ರ ಲಿಗಸಿ ಉಡುಪಿ ಜನರಿಗೂ ಗೊತ್ತಾಗ್ಬೇಕು ಆಕ್ಚುಲಿ. ಸೊ ಹಂಗಾಗಿ ನಾನು ನನ್ನ ಜೂನಿಯರ್ಸ್ಗೂ ಸಜೆಸ್ಟ್ ಮಾಡ್ತೀನಿ, ಬರ್ರಿ. ಸೊ ಆ ಒಂದು ಲಿಗಸಿಯ ಒಂದು ಕಾಲೇಜಿಂದ ಕ್ಯಾಂಪಸ್ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ವ್ಯಕ್ತಿಗಳಿಗೆ ನಮಸ್ಕಾರಗಳು. ನಾನು ನಿನ್ನೆ ಪತ್ರಿಕೆ ಓದ್ತಿರ್ತೀನಿ, ನಮ್ಮ ಮೈಸೂರು ವೃತ್ತದಲ್ಲಿ ಪ್ರಕಟ ಆಗಿರುತ್ತೆ, ಈ ತರ ದಿ ರೂರಲ್ ಕಾಲೇಜಲ್ಲಿ ಒಂದು ಚರ್ಚಾ ಸ್ಪರ್ಧೆ ಇದೆ, ಅದು ಅಚ್ಚು ಕನ್ನಡದಲ್ಲಿದೆ ಅಂತ ಕೇಳ್ಪಟ್ಟೆ. ಆಮೇಲೆ ನಂಬರ್ ಕೊಟ್ಟಿರ್ಲಿಲ್ಲ, ಗೂಗಲ್ ಹೋದೆ, ಈ ಕಾಲೇಜ್ ಪ್ರಿನ್ಸಿಪಲ್ ನಂಬರ್ ಸಿಕ್ತು. ಅವರು ರಾಗಿಣಿ ಮ್ಯಾಮ್ ಅವ್ರ ನಂಬರ್ ಕೊಟ್ಟರು. ಯಾಕಂದ್ರೆ ನಾನು ಎಲ್ಲಾರು ಹೇಳ್ತಿದ್ರು, ಇಲ್ಲಿ ನನ್ನ ಹಲವಾರು ಮಿತ್ರರಾಗಿರ್ಬೋದು ಎಲ್ಲ ಹೇಳಿದ್ರು ರಾಗಿಣಿ ಮ್ಯಾಮ್ನ. ನಾನು ಹೇಳ್ತೀನಿ, ಯಾಕಂದ್ರೆ ಅವ್ರು ಒಂದೇ ಒಂದು ಫೋನ್ ಮಾಡಿದೆ, ಅವ್ರು ಮತ್ತೆ 2 ಸತ ಫೋನ್ ಮಾಡಿದ್ರು, ಕ್ಲಾಸಲ್ಲಿ ಇದ್ದೇ ಇಲ್ಲ, ಮತ್ತೆ ಮಾಡಿದ್ರು, ಯಾರಪ್ಪ ಎಂತ ಫೋನ್ ಮಾಡಿದೆ ಅಂತ. ಮ್ಯಾಮ್ ನಿಮ್ಗೆ ನೋಡಿದ್ದೆ, ಹಾಗಾಗಿ ಪ್ರಿನ್ಸಿಪಲ್ ಅವರು ನಿಮ್ಗೆ ನಂಬರ್ ಕೊಟ್ರು ಹಾಗಾಗಿ ಮಾಡಿದೆ ಅಂತ. ಇಲ್ಲಪ್ಪ ಬಾ, ಈ ತರ ಕಾಂಪಿಟೇಷನ್ ಇದೆ ಅಂತ. ನಾವು ನಮ್ಮ ಕಾಲೇಜಿನಿಂದ ಪರ್ಮಿಷನ್ ತಗೊಂಡು ಬಂದ್ವಿ. ನಾನು ಫೋನೇ ಮಾಡಲಿಲ್ಲ, ಬಂದ್ಮೇಲೆ ಮ್ಯಾಮೇನೆ ಫೋನ್ ಮಾಡಿ ಊಟದ ವ್ಯವಸ್ಥೆ, ಮತ್ತೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅಥವಾ ನಿದ್ದೆ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆನ ಸಂದೀಪ್ ಸರ್ ಅವರು ಕೃಷಿ ಮಹಾವಿದ್ಯಾಲಯ ಇದೇ ಕಾಲೇಜು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರ ವಿದ್ಯಾರ್ಥಿಗಳು ನಮ್ಗೆ ಬ್ಲಾಂಕೆಟ್ ಅನ್ನ ತಂದ್ಕೊಡ್ತಾರೆ, ಬಿಸಿಲು ತಂದ್ಕೊಡ್ತಾರೆ ಕಣ್ರಿ. ನೀರು ತಗೊಂಡೋದ್ರಿಂದ ಬಿಸಿಲು ತಂದ್ಕೊಟ್ರು. ತುಂಬಾನೇ ಅಚ್ಚುಕಟ್ಟಾಗಿ ನಮ್ಮನ್ನ ನಡ್ಸ್ಕೊಂಡಿದ್ದಾರೆ. ರೂರಲ್ ಕಾಲೇಜ್ಗೆ ಹಾಗೂ ಕರಿಯಪ್ಪ ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಸ್ಮರಿಸುತ್ತಾ ಇಂಥ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ನನ್ನ ತುಂಬ ಧನ್ಯವಾದ. ನಾನು ಜಾಸ್ತಿ ವಿಷಯ ಮಾತಾಡಕ್ ಹೋಗಲ್ಲ. ನಾನು ಸಹ ಇಂತಹ ಸಮಾಜ ಸೇವಕರ ಒಂದು ಸಂಸ್ಥೆಯಲ್ಲಿ ಬೆಳೆದಿದ್ದು. ನಾನು ಸಹ ನವೋದಯ ಚಂದ್ರಾಯಪಟ್ಟಣ ಹಾಸನದ ಹುಡುಗ.
ಅಲ್ಲೂ ಸಹ ಸಂಜೀವ್ ಶೆಟ್ರು ಅನ್ನೋರು ಸಹ ಸ್ವಾತಂತ್ರ್ಯ ಪೂರ್ವದಲ್ಲಿ ನವೋದಯ ಸಂಸ್ಥೆಯನ್ನ ಕಟ್ಟಿದಂತವ್ರು, ಅವರು ಸಹ ಬಡಬಗ್ಗರಿಗೆ ಕಟ್ಟಿದಂತವ್ರು. ನಂತರ ನಾನು ಮೈಸೂರಿಗೆ ಬಂದು ಎಲ್ಲಿ ಉಳ್ಕೊಳ್ಳೋಣ ಅನ್ನೋ ಒಂದು ಸಮಸ್ಯೆ ಬಂದಾಗ ಗುಬ್ಬಿ ತೋಟದವರು, ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ಧರ್ಮ ಪ್ರವರ್ತ ಗುಬ್ಬಿ ತೋಟದವರು, ಅವರ ಹಾಸ್ಟೆಲ್ ನಲ್ಲಿ ಉಚಿತವಾಗಿ ನನಗೆ ವಸತಿ ನಿಲಯ ಸಿಗ್ತದೆ. ಮತ್ತೆ ಈಗ ಇವ್ರ ಬಗ್ಗೆ ಹೇಳಿದ್ರು, ಇವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಇಂಥ ಮಹಾನ್ ಪುರುಷರು ಅವತ್ತು ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಆಶಾಭಾವ ಇಟ್ಕೊಳ್ಳದಲೆ ಇಂಥ ಸಮಾಜ ಸೇವೆ ಕಟ್ಟಿದ್ರು. ಬೆಂಗಳೂರಲ್ಲಿ ಇವತ್ತು ಗುಬ್ಬಿ ತೋಟದಪ್ಪ ಅನ್ನೋ ಸಂಸ್ಥೆಯನ್ನು ಬೆಳೀತಾ ಇದೆ. ಇಂತಹ ಒಂದು ಸಂಸ್ಥೆಯ ತೇರನ್ನು ಎಳಿತಿರುವಂತಹ ಅಧ್ಯಕ್ಷರು ಮತ್ತೆ ಆ ವರ್ಗಕ್ಕೆ ನಾನು ಎಂದೆಂದಿಗೂ ನಾನು ಋಣಿಯಾಗಿರ್ತೇನೆ. ನನ್ನ ಸಮಾಜಕ್ಕೂ ಸಹ ನನಗೆ ಸಾಧ್ಯವಾದಷ್ಟು, ನನ್ನಲ್ಲಿ 100 ರೂಪಾಯಿ ದುಡಿದ್ರೆ 10 ರೂಪಾಯಿ ಇದ್ದರೂ ಸಹ ಈ ತರ ನನಗೆ ಸಹ, ಯಾಕೆ ಅಂದ್ರೆ ನಮ್ಗೆ ಫ್ಯಾಮಿಲಿ ಇಲ್ದ ಹೋದ ಸಂದರ್ಭದಲ್ಲಿ ಇವರೇ ಫ್ಯಾಮಿಲಿ ಆಗ್ಬಿಡ್ತಾರೆ. ನನ್ ನಿಜವಾಗ್ಲೂ ಇಂಥ ಸಿಕ್ತವ್ರೆ ನನಗೆ ಬಹಳ ಖುಷಿ ಆಗುತ್ತೆ. ನಾನು ಸಹ ಮಹಾರಾಜ ಕಾಲೇಜಿಂದ ಬಂದಿದ್ದೇನೆ. ಮಹಾರಾಜ ಕಾಲೇಜು ನಾಲ್ವಡಿ ಅಂತ ಮಹಾನ್ ಪುರುಷರು ಬಡವರಿಗಾಗಿ ಕಟ್ಟಿದಂತ ಇಂಥ ವ್ಯಕ್ತಿ ಇಂಥ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಆಮೇಲೆ ಒಂದು ಮಾತು ನನಗೆ ಬೇಜಾರಾಗಿದ್ದು, ರಕ್ತ ಚರಕ ಇವೆಲ್ಲ ಏಂತಿಕೆ ನಮ್ಗೆ. ಯಾವುದೋ ಒಂದು 2-3 ವಿಡಿಯೋ ನೋಡಿ ನಾವು ಯಾರನ್ನ ಸಹ ಅಳಿಯೋದು ಬೇಡ. ಏಕೆಂದ್ರೆ ಮಹಾತ್ಮ ಗಾಂಧಿನೂ ಬೇಕಿತ್ತು, ಸುಭಾಷ್ ಚಂದ್ರ ಬೋಸ್ ಬೇಕಿತ್ತು, ಅವರು ಸೇನೆ ಕಟ್ಟಬೇಕಿತ್ತು, ಇಲ್ಲಿ ಅಸಹಕಾರ ಚಳುವಳಿಗಳನ್ನ ನಡೆಸಬೇಕಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 556 ಸಂಸ್ಥಾನಗಳ ಒಗ್ಗೂಡಿಸಬೇಕಿತ್ತು. ನೆಹರೂರವರು ರಾಜತಾಂತ್ರಿಕ ವಿಷಯಗಳಲ್ಲಿ ವೈಸ್ರಾಯಿ ಆಗಿ ದೇಶಗಳನ್ನು ಒಗ್ಗೂಡಿಸಬೇಕಿತ್ತು. ಪ್ರತಿಯೊಬ್ಬ ವ್ಯಕ್ತಿ ಸ್ವತಂತ್ರ ಹೋರಾಟಗಾರ ಅಥವಾ ಒಂದು ಹಳ್ಳಿಯ ಒಬ್ಬ ಪ್ರತಿಭೆ ಅಥವಾ ಹೋರಾಟಗಾರನು ನಮಗೆ ಮುಖ್ಯ ಆಗ್ತಾನೆ. ನಮ್ಮಲ್ಲಿಯೇ ಭೇದ ಭಾವ ಬೇಡ. ಯಾಕೆಂದ್ರೆ ಭಾರತೀಯ ನಾವೇ ಒಂದಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ವಿಶ್ವಶಾಂತಿ ಪ್ರತಿಪಾದನೆ ಮಾಡಿದ್ರೆ ಏನು? ಐಕ್ಯತೆ ಬಗ್ಗೆ, ವೈವಿಧ್ಯತೆ ಬಗ್ಗೆ, ಏಕತೆ ಬಗ್ಗೆ ಮಾತಾಡ್ತೀವಿ. ನಾವು ಒಬ್ರು ಅಂಬೇಡ್ಕರ್ ಫಾಲೋವರ್ ಅಂತಾರೆ, ಒಬ್ರು ಗಾಂಧಿ ಫಾಲೋವರ್ ಅಂತಾರೆ, ಒಬ್ರು ನೆಹರು ಫಾಲೋವರ್ ಅಂತಾರೆ. ಯಾಕ್ರಿ ನಿಜಕ್ಕೆ ನನಗಂತೂ ತಪ್ಪಾಗುತ್ತೆ. ಯಾಕೆಂದ್ರೆ ಇಂಥವ್ರು ಯಾವತ್ತು ನಾನ್ ನೋಡಿದ ಮಟ್ಟಿಗೆ ನನಗೆಲ್ಲ ಸಿಕ್ತವ್ರು ಗಾಂಧಿ ಫಾಲೋವರ್ಸ್. ಅಂದ್ರೆ ಫಾಲೋವರ್ಸ್ ಅಂತ ಅಲ್ಲ, ಅವ್ರಿಗೆ ಯಾವುದೇ ಉದ್ದೇಶ ಇಲ್ಲದವರು ಸಮಾಜ ಉದ್ಧಾರ ಮಾಡಿ. ನನಗೆ ನಿಜಕ್ಕೂ NSS ನಾನು ಸಹ NSS ಅಲ್ಲಿ ಇದ್ದೀವಿ, ಪಾತ್ರೆ ತೊಳಿತಾ ಇದ್ರು. ಎಷ್ಟು ಖುಷಿ ಆಗ್ತದೆ ಅಂದ್ರೆ ನಮ್ಗೆ ಇದು ನಮ್ಮ ಸಂಸ್ಥೆ ಸೇವೆ ಕಲಿಸೋದು, ಇದು ಶಾಂತಿ ಮಾಡೋದ್ರಿಂದ. ಯಾಕೆ ಶಾಂತಿ ಮುಖ್ಯ ಆಗ್ತದೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ NSS ಸ್ಥಾಪನೆಯಾಗಿದ್ದು. ಇದು ಯಾಕೆ ಮರ್ತು ಬಿಡ್ತೀವಿ? ಅವ್ರದ್ದು ಯಾವುದೋ ರಾಜಕೀಯ ಉದ್ದೇಶಕ್ಕೆ ಬಡದಾಡ್ಕೊಳ್ಳಿ ನಮ್ಗೆ ಒಳ್ಳೇದ್ ಸಾಕು ಅನ್ನೋದು ನಾನು ಹೇಳ್ತೇನೆ. ವಿಶ್ವಶಾಂತಿ ಎಲ್ಲರಿಗೂ ಮುಖ್ಯ. ಎಷ್ಟು ಜನ ಇವತ್ತು ಯುದ್ಧವಾದ್ರೆ ನೀವು ಹೋಗ್ತೀರಾ ಅನ್ನೋದನ್ನ ನೀವು ಯೋಚನೆ ಮಾಡಿ. ಅದು ಮುಖ್ಯ ಆಗ್ತದೆ. ವಿಶ್ವ ಶಾಂತಿಗೋಸ್ಕರ ನಮ್ಗೆ ಇವತ್ತು ಮತದಾನ ಹಕ್ಕು ಇರೋದು ಒಳ್ಳೆಯವರನ್ನ ಆಯ್ಕೆ ಮಾಡೋ ಉದ್ದೇಶದಿಂದ. ನಾವು ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಟ್ರೆ ನಮ್ಮ ದೇಶದ ಬಗ್ಗೆ ಆಲೋಚನೆ ಮಾಡ್ತಾರೆ. ಇಲ್ಲದೆ ಹೋದ್ರೆ ವ್ಯಾಪಾರಿ ಮನೋಭಾವದವ್ರನ್ನ ಬೇಗ ಕೂಡಿಸಿದ್ರೆ ನಾನು ಯಾವ ತರ ವ್ಯಾಪಾರಿಗಳನ್ನ ಸೃಷ್ಟಿ ಮಾಡ್ಬೇಕು ಅಂತಾರೆ. ಆಮೇಲೆ ಇನ್ನೊಂದು ನಾವು ಏನ್ ಯತ್ನೆ ಮಾಡ್ಬೇಕು ಅಂದ್ರೆ 18 ವರ್ಷಕ್ಕೆ ಮತದಾನದ ಹಕ್ಕಿದೆಯಾ ಹೊತ್ತು 18 ವರ್ಷಕ್ಕೆ ಅಥವಾ ಸ್ಪರ್ಧಿಸುವ ಹಕ್ಕಿಲ್ಲ. ಇದನ್ನ ನಾವು ಪ್ರಶ್ನೆ ಮಾಡಬೇಕು. 70 ವರ್ಷದ ಒಬ್ಬ ವ್ಯಕ್ತಿ ಅರಳೋ ಮರಳೋ ಅನ್ನೋ ವ್ಯಕ್ತಿಗೆ ನಾವು ಒಂದು ಚುನಾವಣೆಗೆ ಪ್ರಾತಿನಿಧ್ಯ ಕೊಡ್ತಾ ಇದೀವಿ ಅಂದ್ರೆ ಇಡೀ ಸಮಾಜದ ಬಗ್ಗೆ ಯೋಚನೆ ಮಾಡುವಂತಹ ಒಬ್ಬ ಯುವಕನಿಗೆ ಯಾಕೆ ಕೊಡ್ತಾ ಇಲ್ಲ? 70ರಷ್ಟು ಇರುವ ಯುವಕರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲೇ ಅವನು 50 ವರ್ಷದಲ್ಲಿ ಕುತ್ಕೊಂಡು ನಾನು ಮೊಮ್ಮಕ್ಕಳಿಗೆ ಎಷ್ಟು ದುಡ್ಡು ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ದಯಮಾಡಿ, ಯಾಕೆಂದ್ರೆ KS AO ಆಫೀಸರ್ ಮಾತಾಡಿದ್ರು ಬೆಂಗಳೂರು, ಅದು ಮುಖ್ಯ ಅನ್ನಿಸ್ತು. ಕ್ಷಮಿಸಿ. ಇಂತಹ ದಾನಿಗಳಿಗೆ ನಾನು ಎಂದೂ ಚಿರಋಣಿ ಆಗಿರ್ತೇನೆ. ನಿಮ್ಮ ಸಂಸ್ಥೆಗೂ ಸಹ ಚಿರಋಣಿ ಆಗಿರ್ತೇನೆ ಅಂತ ತಿಳಿಸ್ತಾ ಧನ್ಯವಾದಗಳು. ಓಕೆ, ಇದುವರೆಗೂ ಚರ್ಚಾ ವೇದಿಕೆಯಾಗಿತ್ತು. ಈಗ ಮಾತಿನ ಮಲ್ಲರ ವೇದಿಕೆಯಾಗಿ ಪರಿವರ್ತನೆಯಾಗಿದೆ. ನಮ್ಮ ಕಾಲೇಜಿನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಚರ್ಚಾ ಸ್ಪರ್ಧೆ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಚರ್ಚಾ ಸ್ಪರ್ಧೆ ಅಂದ ತಕ್ಷಣ ಯಾವುದೇ ಒಂದು ಅಭಿಪ್ರಾಯ ಏಕಪ್ರಕಾರವಾಗಿ ಇರಬಾರದು ಅಂತ, ಒಂದು ಪರ ಒಂದು ವಿರೋಧವನ್ನು ಯಾಕೆ ಇಡ್ತೀವಿ ಅಂದ್ರೆ ಅದು ಚರ್ಚೆ ಆಗದೆ ಯಾವುದು ಕೂಡ ಸಮಾಜದಲ್ಲಿ ಒಪ್ಪಿತ ಆಗಬಾರದು. ಏಕಪ್ರಕಾರವಾದಂತಹ ಅಭಿಪ್ರಾಯಗಳು ಯಾವತ್ತೂ ಕೂಡ ಜನಮನ್ನಣೆಗೆ ಪಾತ್ರ ಆಗುವುದಿಲ್ಲ. ಚರ್ಚೆ ಆಗಿ ಬರಬೇಕು. ಯಾಕೆಂದ್ರೆ ನಾವು ಲೋಕೌಟ್ ಇನ್ನರ್ ರುಚಿ ಅಂತ ಕರಿತೀವಿ. ಯಾವುದೇ ಒಂದು ವಿಚಾರ ಪರ ಮತ್ತು ವಿರೋಧ ಇವೆರಡಲ್ಲೂ ಕೂಡ ನಾವು ಪರ ವಿರೋಧ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇವೆರಡೂ ಕೂಡ ಅವಳಿ ವೈರುಧ್ಯಗಳು ಅಂತ ಕರಿತೀವಿ. ಜೊತೆಲೇ ಇರ್ತವೆ ಯಾವಾಗ್ಲೂ ಕೂಡ. ಬೇಕು ಬೇಡ, ಪರ ವಿರೋಧ ಇವೆಲ್ಲವೂ ಕೂಡ ಅವಳಿ ವೈರುಧ್ಯಗಳು. ಒಂದನ್ನ ಬಿಟ್ಟು ಒಂದಿಲ್ಲ. ಹಾಗಾಗಿ ನಾವು ಪರಕ್ಕೂ ಮಹತ್ವವನ್ನ ಕೊಡಬೇಕು, ವಿರೋಧಕ್ಕೂ ಕೂಡ ಮಹತ್ವವನ್ನ ಕೊಡಬೇಕು. ಇಲ್ಲಿ ವಿಷಯ ಇಂಪಾರ್ಟೆಂಟ್ ಅಲ್ಲ,
ನಾವು ನಮ್ಮ ಹೇಳಿಕೆಗಳನ್ನು ಹೇಗೆ ಸಮರ್ಥಿಸ್ಕೊಳ್ತೀವಿ ಮತ್ತು ಸಮಾಜಕ್ಕೆ ಅದು ಹೇಗೆ ಪೂರಕವಾಗಿರುತ್ತೆ ಅನ್ನೋದನ್ನ ಆಧರಿಸಿರುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನ ಈ ಚರ್ಚಾ ಸ್ಪರ್ಧೆಯು ಕರ್ನಾಟಕದಾದ್ಯಂತ ಇಂತಹ ಚರ್ಚಾಪಟುಗಳಿಗೆ ಅವಕಾಶವನ್ನ ನೀಡ್ತಾ ಇರತಕ್ಕಂಥದ್ದು ನಮಗೂ ಕೂಡ ಬಹಳ ಸಂತೋಷವಿದೆ. ಈ ಮೂಲಕ ಸಾರ್ವಜನಿಕ ಚರ್ಚೆ ಆಗ್ತಕ್ಕಂಥ ವಿಚಾರಗಳು ಕೂಡ ಈ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಪ್ರತಿ ವರ್ಷವೂ ಕೂಡ ನಾವು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು ವಿಚಾರಗಳು. ಈ ವರ್ಷವೇ ಸಭಾಂಗಣದಲ್ಲಿ ಮಾಡ್ತಾ ಇದೀವಿ. ಕಳೆದ ವರ್ಷಗಳನ್ನೆಲ್ಲ ನೋಡಿರ್ತೀರಿ, ನಾವು ಕಾಲೇಜಿನ ಆವರಣದಲ್ಲಿಯೇ ಸಾರ್ವಜನಿಕವಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಇಲ್ಲಿ ಹೀಗೆ ಪ್ರತಿ ವರ್ಷವೂ ಕೂಡ ನಾವು ಆ ವರ್ಷದಲ್ಲಿ ಹೆಚ್ಚು ಚರ್ಚಿತವಾಗಿರ್ತಕ್ಕಂಥ ಮುನ್ನೆಲೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ನಾವು ಚರ್ಚಾ ಸ್ಪರ್ಧೆಯನ್ನ ಇಡ್ತಾ ಬಂದಿದ್ದೀವಿ. ನಾವು ಪರವೂ ಅಲ್ಲ, ವಿರೋಧವೂ ಅಲ್ಲ. ಯಾಕೆಂದ್ರೆ ನಾವು ಗಾಂಧಿವಾದಿ ಪೂಜ್ಯ ಶ್ರೀ ಕರಿಯಪ್ಪ ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜು ಇದು. ನಾವು ಯಾವತ್ತೂ ಕೂಡ ಶಾಂತಿ ಪ್ರಿಯರೇ, ಆದ್ರೆ ಅಭಿಪ್ರಾಯವನ್ನ ಗೌರವಿಸ್ತೀವಿ. ಯಾಕೆಂದ್ರೆ ಅಭಿಪ್ರಾಯಗಳು ಬಹಳ ಮುಖ್ಯ ಇಲ್ಲಿ. ಸಮಾಜ ಯಾವತ್ತೂ ಕೂಡ ಸಂಘರ್ಷದಲ್ಲೇ ಜೀವಂತ ಇರ್ತಕ್ಕಂಥದ್ದು. ಏಕಪ್ರಕಾರವಾದ ಅಭಿಪ್ರಾಯಗಳಿದ್ರೆ ಸಮಾಜ ಯಾವತ್ತೂ ಕೂಡ ಮುಂದುವರಿಯಲ್ಲ. ಸಮಾಜ ಯಾವತ್ತೂ ಚಲನಶೀಲವಾಗಿರ್ಬೇಕು ಅಂದ್ರೆ ಅದು ಅಭಿಪ್ರಾಯಗಳ ಸಂಘರ್ಷವೂ ಕೂಡ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಂತಹ ಚರ್ಚಾ ಸ್ಪರ್ಧೆಗಳನ್ನ ಇಡ್ತಾ ಬಂದಿದ್ದೀವಿ. ಇಲ್ಲಿ ಇನ್ನು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ಕೂಡ ಯುದ್ಧದ ಬಗ್ಗೆ, ನಮ್ಮ ಪುರಾಣ ಕಾಲದಲ್ಲಿ ಒಬ್ಬ ಯುದ್ಧದ ವೀರ ಯುದ್ಧವನ್ನ ಮಾಡಿ ಮಾಡಿ ಹೈರಾಣಾಗಿ ಸಾಕಾಗಿ ಮತ್ತೆ ಈ ಕಲಿಯುಗದಲ್ಲೂ ಕೂಡ ಯುದ್ಧವನ್ನೇ ಮಾಡಿ ಮಾಡಿ ಹೈರಾಣ ಆಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾನೆ ನಿಮ್ಮ ಮುಂದೆ. ನಮ್ಮ ಕಾಲೇಜಿನ ಭೌಗೋಳ ಶಾಸ್ತ್ರದ ಪ್ರಾಧ್ಯಾಪಕರು ಡಾಕ್ಟರ್ ಹನುಮಂತರಾಜು ಅವರು. ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಕೂತಿದ್ದೆ. ಅವಾಗಿಂದನೂ ತುಂಬಾ ಎಕ್ಸಾಂಪಲ್ಸ್ ಅಲ್ಲಿ ನೋಡ್ತಿದ್ದೆ. ಮಹಾಭಾರತದಲ್ಲಿ ಆಗ್ತಿತ್ತು ಅಂತ. ಸೊ ಅದೇ ಪ್ರಕಾರವಾಗಿ ಒಂದೇ ಒಂದು ರಂಗಗೀತೆ ಹಾಡಬೇಕು ಅಂತ ಅನ್ಕೊಂಡೆ. ತಪ್ಪಿದ್ರೆ ಕ್ಷಮೆ ಇರಲಿ. ಆತ್ಮೀಯರೇ, ಈ ಚರ್ಚಾ ಸ್ಪರ್ಧೆ 35 ವರ್ಷಗಳಿಂದ ನಾನು 5 ಅಥವಾ 6 ವರ್ಷ ಸತತವಾಗಿ ಪ್ರತಿ ವರ್ಷ ಇದನ್ನು ಗಮನಿಸ್ಕೊಂಡು ಬಂದಿದ್ದೆ. ಎಷ್ಟು ನಮಗೆ ಅಸೂಯೆ ಆಗ್ತಿತ್ತು ಅಂತಂದರೆ ಅಷ್ಟರ ಮಟ್ಟಿಗೆ ಆಗಿನ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸ್ತಿದ್ರು. ಅದಾದಮೇಲೆ ನಾನು ವೃತ್ತಿ ಕಾರಣಕ್ಕೆ ನನಗೆ ಬಂದು ಹೋಗೋಕ್ಕಾಗಲಿಲ್ಲ. ಇವತ್ತೇ ಬಂದಿತ್ತು. ನನಗೆ ತುಂಬ ನಿರಾಸೆ ಆಯಿತು, ಬೇಸರ ಆಯಿತು. ಇಲ್ಲಿ ಹತ್ತತ್ರ 70 ಸ್ಪರ್ಧಿಗಳು ಬಹಳಷ್ಟು ಜನ ಯಾರು ಸಿದ್ಧತೆನೇ ಮಾಡ್ಕೊಂಡು ಬಂದಿಲ್ಲ. ಅಂದರೆ ಈ ಜನ್ರೇಷನ್ ಪ್ರಾಬ್ಲಮ್ಮು ಅಥವಾ ನಿಮಗೆ ನಿಮ್ಮ ಕಾಲೇಜ್ಗಳಲ್ಲಿ ಏನು ಹೇಳ್ಕೊಡ್ತಿಲ್ವೋ ಅಥವಾ ನೀವು ಪರಿಶ್ರಮ ಆಗ್ತಿಲ್ವೋ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂತಂದರೆ 25-30 ವರ್ಷಗಳಿಂದ ಯಾವ ಗೂಗಲ್ ಇರಲಿಲ್ಲ, ಚಾಟ್ GPT ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಕಲಿಯೋಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಆವಾಗ ಎಷ್ಟು ಚೆನ್ನಾಗಿ ವಿಷಯ ಮಂಡನೆ ಮಾಡ್ತಿದ್ರು, ಭಾಷೆನ ಎಷ್ಟು ಚೆನ್ನಾಗಿ ಜೋಡಿಸ್ಕೊಳ್ತಿದ್ರು, ಉದಾಹರಣೆಗಳನ್ನ ಕೊಡ್ತಿದ್ರು. ಅದನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೀವಲ್ಲ. ಈಗ ನೋಡಿದ್ರೆ ಭಾಳ ಪಿಚ್ ಅನ್ಸ್ಬಿಡ್ತು ನನಗೆ. ನಮಗೆ ತೀರ್ಪುಗಾರರಿಗೆ ಒಂಥರ ಸವಾಲಾಗಬೇಕು ನಿಮ್ಮ ಮಾತುಗಳು ಮತ್ತು ವಾದ ಮಂಡನೆ. ಆದ್ರೆ ಒಬ್ಬರು ಮಾತು ಕೂಡ ಇದನ್ನ ನಾನು ಹೇಳ್ತಿರೋದು ನಿಮ್ಮನ್ನು ನಿರುತ್ಸಾಹಗೊಳಿಸಕ್ಕಲ್ಲ. ಇನ್ನು ಮುಂದಾದರೂ ಮುಂದಿನ ನಿಮ್ಮ ಇದರಲ್ಲಿ ಜೀವನದಲ್ಲಿ ಕಲಿಯೋದಕ್ಕೆ ಇದು ಒಂದು ಇದನ್ನು ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಅದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು, ನಿಮ್ಮ ವ್ಯಕ್ತಿತ್ವ ಬೆಳವಣಿಗೆಗೂ ಒಳ್ಳೇದಾಗತ್ತೆ. ಅದರ್ವೈಸು ಸುಮ್ಮನೆ ಏನೋ ಒಂದು ಸ್ಪರ್ಧೆ ಮಾಡಬೇಕಲ್ಲ, ಭಾಗವಹಿಸ್ಬೇಕಲ್ಲ ಅಂತ ಭಾಗವಹಿಸೋದು, ಇದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಇಡೀ ಜೀವ ಜಗತ್ತಿನಲ್ಲಿ ಮನುಷ್ಯನು ಒಬ್ಬ ಪ್ರಾಣಿ ಸಮಾಜಶಾಸ್ತ್ರದ ಪ್ರಕಾರ. ಆದರೆ ಮನುಷ್ಯನಿಗೆ ಮಾತ್ರ ಎಲ್ಲ ಸಾಧ್ಯತೆಗಳಿರೋದು. ಅವನು ಬುದ್ಧನೂ ಆಗ್ಬೋದು, ಇಲ್ಲ ರಾಕ್ಷಸನೂ ಆಗ್ಬೋದು. ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳದ್ದು ಸಿನಿಮಾ ಥರ ಹುಡ್ತವೆ, ಬೆಳಿತವೆ, ಬೇಟೆ ಆಡ್ಕೊಂಡು ತಿಂತವೆ, ಅಥವಾ ಹುಲ್ಲು ಸೊಪ್ಪು ಸದೆ ತಿನ್ಕೊಂಡು ಒಂದಿನ ಸತ್ತೋಗ್ತವೆ. ಆದರೆ ಮನುಷ್ಯನ ಸಾಧ್ಯತೆ ಹಂಗಲ್ವಲ್ಲ. ಅದಕ್ಕೆ ನೀವೆಲ್ಲರೂ
ಸ್ವಲ್ಪ ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ನನಗಂತೂ ನಮ್ಮ 3 ಜನಕ್ಕೂ ತೀರ್ಪುಗಾರರಿಗೆ ಭಾಳ ನಿರಾಸೆ ಆಗಿದೆ. ಇದು ಅಷ್ಟರ ಮಟ್ಟಿಗೆ ಬಂದಿಲ್ಲ. ಇದು ಏನು ಸ್ಪರ್ಧೆಯ ಗುಣಮಟ್ಟ ಚೆನ್ನಾಗಾಗಿಲ್ಲ. ಇನ್ನು ಮುಂದಿನ ವರ್ಷಗಳಲ್ಲಿ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಬರುವಂಥ ನೆಕ್ಸ್ಟ್ ಜನ್ರೇಷನ್ ಅಥವಾ ನಿಮ್ಮ ತಮ್ಮಂದರು ಅಥವಾ ನಿಮ್ಮ ಕಿರಿಯ ಸ್ನೇಹಿತರು ಅವರಿಗೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಸ್ಪರ್ಧೆಗೆ ಬಂದರೆ ಭಾಳ ಚೆನ್ನಾಗಿರುತ್ತೆ. ಈಗ ಫಲಿತಾಂಶ ಪ್ರಕಟಿಸೋ ಈಗ ಒಟ್ಟು ಪಾರಿತೋಷಕ 5 ಸಮಾಧಾನಕರ ಬಹುಮಾನಗಳಿದೆ. ಅದಲ್ಲದೆ ಅಧ್ಯಕ್ಷರು 10 ಮಂದಿಗೆ 1,000 ರೂಪಾಯಿಯ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಇಷ್ಟೊಂದು ಬಹುಮಾನ ಎಲ್ಲ ಇದ್ದರೂ, ಇಷ್ಟು ಸವಲತ್ತುಗಳಿದ್ದರೂ ಏನಾಗಬೇಕಿತ್ತು ಅದು ಆಗಿಲ್ಲ ಅನ್ನೋದು ಭಾಳ ಸ್ವಲ್ಪ ಬೇಸರ. ಯಾಕೆಂದ್ರೆ ನಾನು ಬೆಳಗ್ಗೆಯಿಂದ ಕೂತ್ಕೊಂಡು ಕೂತಿರೋ ಇದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ, ಯಾರು ಹಂಗೆ ಅಂತ ಭಾವಿಸ್ಬೇಡಿ. ಈಗ ಸರಿಸುಮಾರು ಈ ಅಂಕಗಳನ್ನು ಕೊನೆಯಿಂದ ಯಾರು ಮೊದಲಿರ್ತಾರೋ ಆ ಥರ ಹೇಳ್ಕೊಂಡು ಬರ್ತೀನಿ. ಈಗ ಫಸ್ಟು 1,000 ರೂಪಾಯಿ ನಗದು ಬಹುಮಾನ ಭೀಮಾಶಂಕರ್ APS ಕಾಲೇಜು NR ತಾಲೂಕು. ಹರ್ಷಿತಾ M ಶಾರದಾ ವಿಲಾಸ್ ಕಾನೂನು ಕಾಲೇಜು. ನೆಕ್ಸ್ಟ್ ಆದಿತ್ಯ VS ಕೃಷಿ ಕಾಲೇಜು ತಾರೀಖು. ಚಪ್ಪಳೆನಾರು ಜೋರ ಶ್ರೀ ಭಗವಾನ್ ರೂರಲ್ ಕಾಲೇಜು. ಮೇಘನಾ ಕೆ ಎಸ್ ಕರಿಯಪ್ಪ ಕಾಲೇಜು. ಅರ್ಜುನ ಎಸ್ ಮಾರಾಣಿ ಕಾಲೇಜು. ಶ್ರೇಯಸ್ M SFS ಕಾಲೇಜು ಬೆಂಗಳೂರು. ಮಹಾಂತೇಶ್ ಬಸವೇಶ್ವರ ಕಾಲೇಜು ಬಿಡದಿ. ನೋಡಿ ಹಾಗೆ ಈ ಕಡೆ ಕ್ಯಾಮ್ರಾ ಕಡೆ ನೋಡಿ, ಸರಿ ಈ ಕಡೆ ನೋಡಿ. ಓಕೆ ಈಗ ಮಹಾಂತೇಶ್ ನೋಡಿ ಹೇಗೆ ಕ್ಯಾಮ್ರಾ ಕಡೆ. ಓಕೆ ಕೇಳಿ ಮಹಾಂತೇಶ್ ಇಲ್ವಾ? ಗಗನ್ BMS ಕಾಲೇಜು. ಆನಂದ್ D ಜಕ್ಕೂರು. ಕರಿಯಪ್ಪ ಕೃಷಿ ಕಾಲೇಜು. ನೆಕ್ಸ್ಟ್ ಆದರ್ಶ್ ಕರಿಯಪ್ಪ BD ಕಾಲೇಜು. ಓಕೆ ನಂದೀಶ್ AS ಮಹಾರಾಜ ಕಾಲೇಜ್. ಹಾಗೆ ನೋಡಿ ಸ್ವಲ್ಪ ಕ್ರಾಸ್ ಆಗಿ
ಜಯಂತ್ ಕುಮಾರ್ ಸಿಆರ್, ಪುಣ್ಯಶ್ರೀ NS, ಕರಿಯಪ್ಪ ಕೃಷಿ ಕಾಲೇಜು, ಓಕೆ. 5 ನಿಮಿಷ ಕಾಯಿರಿ. ಇದು ಟ್ರೋಫಿ ಅನೌನ್ಸ್ಮೆಂಟ್. ವ್ಯಕ್ತಿಗಳಿಗೆ ಯಾರಿಗೆ ನಗದು ಬಹುಮಾನ ಬಂದಿದೆ ದಯಮಾಡಿ ಇಲ್ಲಿ ಬನ್ನಿ, ಒಂದು ಸಹಿಯನ್ನ ಮಾಡಬೇಕು ಎಲ್ಲರೂ. ಇದರ ನಡುವೆ ಇಲ್ಲಿವರೆಗೆ ಬೆಳಗಿನಿಂದ ಇಲ್ಲಿವರೆಗೆ ಎಲ್ಲ ಚರ್ಚಾಪಟುಗಳ ಒಂದು ಚರ್ಚಾ ವಿಷಯವನ್ನು ಕೇಳಿ ತೀರ್ಪನ್ನು ನೀಡಿರ್ತಕ್ಕಂಥ 3 ಜನ ತೀರ್ಪುಗಾರರಿಗೆ ಅಧ್ಯಕ್ಷರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ಜೊತೆಗೂಡಿ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕು ಅಂತೇಳಿ ಕೋರ್ಕೊಳ್ತದೆ. ಸಿದ್ದೇಗೌಡರು, ರೂಪ ಅವರು, ನಮ್ಮ ಸ್ನೇಹಿತರಾದಂಥ ಮಹದೇವ ಸ್ವಾಮಿ ಅವರು, ಇವೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಕಾಲೇಜು ಅಭಿನಂದನೆಗಳನ್ನ ಮತ್ತೆ ವಂದನೆಗಳನ್ನ ನಿಮ್ಮನ್ನು ಗೌರವಿಸುವುದರ ಮೂಲಕ ಸಲ್ಲಿಸ್ತಾ ಇದೆ. ಈ 3 ಜನಕ್ಕೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬಂದ್ಬಿಡಿ. ಈಗ ಅಂತಿಮ ಕ್ಷಣ. ಬಿಗ್ ಬಾಸ್ ಮ್ಯೂಸಿಕ್ ಇಲ್ವಾ? ತೃತೀಯ ಬಹುಮಾನ ಮಾರಾಣಿ ಕಾಲೇಜು ಮೈಸೂರು. ದ್ವಿತೀಯ ಬಹುಮಾನ GCTE ಕಾಲೇಜು ಮೈಸೂರು. ಸರ್ ಕಣ್ಲಿ ಈ ಕಡೆ ಬಂದ್ರೆ ಮುಚ್ಚಿಂದ ಬಾ, ನನಗೆ ಹೆಂಗೆ ನಿಂತ್ಕೊಂಡು ನೋಡ. ಹಾಂ ಕುತ್ಕೋ, ಬೆಸ್ಟು, ಇನ್ನೂ ಬೆಸ್ಟು. ಪ್ರಥಮ ಬಹುಮಾನ ಕರಿಯಪ್ಪ ಕೃಷಿ ಕಾಲೇಜು. ಪ್ರಮಾಣ ಪತ್ರವನ್ನು ಪಡ್ಕೋಬೇಕು. ಸರ್ ಇನ್ನೊಂದ್ಸರಿ ಅನ್ನೋಸ್ ಮಾಡಿ ಇನ್ನೊಂದ್ಸಲಿ ಅನ್ನಿಸ್ಬಿಡಿ. ಕರಿಯಪ್ಪ ಕೃಷಿ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಒಂದು ಟ್ರೋಫಿಯನ್ನು ತೆಗೆದುಕೊಳ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಮ್ಮ ಕಾಲೇಜು ಮತ್ತು ಸಂಸ್ಥೆ ಅರ್ಪಿಸ್ತಾ ಇದೆ. ಈ ಕಡೆ ಹಲೋ ಕಪ್ ನಿಮ್ದು. ಎಲ್ಲ ಸ್ಪರ್ಧಿಗಳಿಗೆ ಬಹುಮಾನ ಹಲೋ ಪಡೆದಂತ ಎಲ್ಲ ವಿಜೇತರಿಗೆ ಹಾಗೂ ಇಲ್ಲಿ ಭಾಗಿಯಾದಂತಹ ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅಧ್ಯಾಪಕರಿಗೆ, ಸ್ನೇಹಿತರಿಗೆ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ನಿರ್ದೇಶಕರು
ನನ್ನ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು, ಹಾಗೆ ನಮ್ಮ ಈ ಕಡೆ ನೋಡ್ರಪ್ಪಲ್ಲ. ಈ ದಿನದ ತೀರ್ಪುಗಾರರು ಸಿದ್ದೇಗೌಡರಿಗೆ, ಮಾದೇಶ್ವರಿ ಅವರಿಗೆ, ಹಾಗೆ ರೂಪ ಅವರಿಗೆ, ನಿಮ್ಮ 3 ಜನಕ್ಕೂ ವಿಶೇಷವಾದ ಏನಪ್ಪ ಯುದ್ಧ ಅಂದ್ರೆ ಕೇವಲ 2 ಸೈನ್ಯಗಳಾಗಿ 2 ರಾಷ್ಟ್ರಗಳಾಗಿ ಹೋರಾಟ ಅಲ್ಲ. ಬದಲಾಗಿ ಒಂದು ತಾಯಿ ತನ್ನ ಮಗನ್ನ ಕಳ್ಕೊಂತಾಳೆ, ಒಂದು ಕುಟುಂಬ ತನ್ನ ಮನೆ ಯಜಮಾನ ಕಳ್ಕೊಂತಾಳೆ. ಹೀಗೆ ಎಲ್ಲಾ ಸಮಸ್ಯೆ ಗೂಡನ್ನ ಕಟ್ಕೊಂಡಿರುವಂತ ಯುದ್ಧ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಹೆಂಗ್ ಪರಿಹಾರ ಆಗುತ್ತೆ ಅಂತ ನೀವು ಹೇಳ್ತೀರಾ? ಅದನ್ನೇ ನಾನು 3 ಅಂಶಗಳಲ್ಲಿ ಮುಂದೆ ಪ್ರಸ್ತುತಪಡಿಸ್ತೇನೆ. ಮೊದಲನೇದಾಗಿ, ಯುದ್ಧ ಮಾನವ ದುರಂತವನ್ನೇ ಸೃಷ್ಟಿಸುತ್ತದೆ. ನಿಮ್ಗೆಲ್ಲ ಗೊತ್ತು, ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ದಾಳಿ ಆಗುತ್ತೆ. ಬಟ್ ಅಲ್ಲಿರುವಂತಹ 90% ಆರ್ಥಿಕ ವ್ಯವಸ್ಥೆಗೆ ಕುಸಿದು ಬೀಳುತ್ತೆ. ಅಲ್ಲದೆ ಅಲ್ಲಿನ ಎಷ್ಟೋ ವಿದ್ಯಾರ್ಥಿಗಳಾಗಿರ್ಬೋದು, ಎಷ್ಟೋ ಮಕ್ಕಳಾಗಿರ್ಬೋದು, ಈಗಲೂ ಸಹ ಅಂಗವಿಕಲರಿಗೆ ಹುಟ್ಟಿದ್ದಾರೆ. 1945ರಲ್ಲಿ ಆದಂತಹ ದಾಳಿ ಇಂದಿಗೂ ಸಹ ಅದರ ಪರಿಣಾಮ ಏನು ಕಮ್ಮಿ ಆಗಿಲ್ಲ. ಹಾಗೆಯೇ ಪ್ರಸ್ತುತ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಇದರಿಂದ ಆ ರಾಷ್ಟ್ರಗಳಿಗೆ ಏನಾದ್ರೂ ಅನುಕೂಲ ಆಗಿದೆಯಾ? ಇಲ್ಲ ಅಲ್ಲಿನ ರಾಷ್ಟ್ರಗಳ ಜನರು ಏನಾದ್ರೂ ಖುಷಿಯಾಗಿದ್ದಾರೆ? 2 ರಾಷ್ಟ್ರಗಳ ಮಧ್ಯೆ ಅಥವಾ 3 ರಾಷ್ಟ್ರಗಳ ನಡುವೆ ಆದಂತ ಈ ಯುದ್ಧ ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೆ ಹೆಂಗ್ ಹೊಡೆತ ಬೀಳ್ತಾ ಇದೆ? ಎಲ್ಲರಿಗೂ ಪೆಟ್ರೋಲ್ ದರ ಏರಿಕೆ ಆಗಿದೆ, LPG ಗ್ಯಾಸ್ ಕೊರತೆ ಕೂಡ ಉಂಟಾಗಿದೆ. ಇದಕ್ಕೆಲ್ಲ ಕಾರಣ ಏನು? ಯುದ್ಧ. ಅದು ನಮ್ಗೆ ಬೇಕಾ ಯುದ್ಧ? ಯುದ್ಧ ಅನ್ನೋದು ಕೇವಲ ಮಾತುಕತೆ ಮೂಲಕ ಮಾಡಬೇಕು ಹೊರತು ಪ್ರಾಣ ತೆಗೆಯುವಷ್ಟು ಹೋಗ್ಬಾರ್ದು ಅನ್ನೋ ನನ್ನ ಅಭಿಪ್ರಾಯ. ಅಲ್ಲದೆ ಯುದ್ಧ ಸಮಸ್ಯೆಯನ್ನ ಕಿತ್ತು ಹಾಕುವುದಿಲ್ಲ, ಸಮಸ್ಯೆಯನ್ನೇ ಸೃಷ್ಟಿಸುತ್ತೆ. ನಿಮ್ಗೆಲ್ಲ ಗೊತ್ತು, ಇರಾನ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ 2015ರಲ್ಲಿ ಆದಂತಹ ಈ ಯುದ್ಧ ಇಂದಿಗೂ ಸಹ ಮುಂದುವರಿತಾನೆ ಇದೆ. ಹಾಗೆ ಕೊರಿಯಾ ಯುದ್ಧ ಕೂಡ ಆಗಿರ್ಬೋದು. 70 ವರ್ಷಗಳಾದರೂ ಪ್ರತಿ ವರ್ಷಕ್ಕೊಮ್ಮೆ ಅದು ತನ್ನ ಚಾಪ್ ಮೂಡಿಸೋಗುತ್ತೆ. ಯಾಕಂದ್ರೆ ನಾವು ಒಂದು ದೇಶ ಏನ್ ಮಾಡ್ತಿದೆ ಅಂದ್ರೆ, ನಾವು ಇದನ್ನ ತೋರ್ಸ್ಕೊಳ್ಳೋಕೋಸ್ಕರ ಯುದ್ಧ ಮಾಡ್ತಿದೆ ಹೊರತು ಆ ದೇಶದ ಜನರ ಸುಭಿಕ್ಷತೆನೇ ಆಗ್ಲಿ, ತಾವು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಯಾವುದೂ ಇಲ್ಲ. ನಾವಿದೀವಿ ಅನ್ನೋದನ್ನ ಜಾಗತಿಕ ಮಟ್ಟದಲ್ಲಿ ತೋರ್ಸ್ಬೇಕಂತ ಯುದ್ಧನ ತಮ್ಮ ಅಸ್ತ್ರವಾಗಿ ಬಳಸ್ಕೊಂತಿದ್ದಾರೆ ಹೊರತು ಇದರಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಆಗೋದು ಇಲ್ಲ. ಆಮೇಲೆ ಕೊನೆಯದಾಗಿ ನನ್ನ ಪಾಯಿಂಟ್ ಹೇಳ್ತೇನೆ. ಒಪ್ಪಂದ ಮತ್ತು ಶಾಂತಿಯುತಯೇ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮ ಭಾರತ ಸ್ವಾತಂತ್ರ್ಯ ಚಳವಳಿಗಿಂತ ದೊಡ್ಡ ಉದಾಹರಣೆನೇ ಬೇಕಾಗಿಲ್ಲ. ನಿಮ್ಗೆಲ್ಲ ಗೊತ್ತು, ನಮ್ಮ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ 1858ರಲ್ಲಿ ಸಿಪಾಯಿ ದಂಗೆಯಿಂದ ಆರಂಭ ಆಗುತ್ತೆ. ಹೌದು, ನೀವು ಯುದ್ಧವೇ ಪರಿಹಾರ ಅಂತ ಹೇಳಿದ್ರಲ್ವಾ? ನಮ್ಗೆ 1858ರಲ್ಲಿ ಯಾಕೆ ಸ್ವಾತಂತ್ರ್ಯ ಬರಲಿಲ್ಲ? ಓಕೆ, ಅದು ಬಿಡಿ. 1862 ವರ್ಷ ಆಗ್ಲಿ, ಮುಂದುವರಿತಾ ಇದ್ದೀರಿ, ಬರುತ್ತೆ. 1860ರಲ್ಲೂ ಸಹ ಬರ್ಬೇಕಾಗಿತ್ತು. ಎಷ್ಟೋ ಯುದ್ಧಗಳಾಯ್ತು, ರಕ್ತಪಾತಗಳಾಯ್ತು. ನಮ್ಮ ದೇಶದಂತಹ ಅನೇಕ ಯುವಕರು, ಭಗತ್ ಸಿಂಗ್ ಆಗಿರ್ಬೋದು, ಇವರೆಲ್ಲ ಪ್ರಾಣತ್ಯಾಗ ಮಾಡಿದ್ರು. ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಯುದ್ಧಕ್ಕೆ ಯುದ್ಧ ಅನ್ನೋದಾದ್ರೆ ಯಾಕೆ ಬೇಕಾಗಿದ್ದ? ಅಲ್ಲಿ ಇನ್ನೊಂದು ಮೇಜರ್ ಆಗಿ ಹೇಳೋದೇನಂದ್ರೆ, ಮಹಾತ್ಮ ಗಾಂಧೀಜಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ. ದಕ್ಷಿಣ ಆಫ್ರಿಕಾದಲ್ಲೂ ಸಹ ಅವರು ವರ್ಣಭೇದ ನೀತಿಯ ವಿರುದ್ಧ ಶಾಂತಿಯುತವಾಗಿ ಹೋರಾಟ ಮಾಡಿ ಅಲ್ಲಿನ ಜನರಿಗೆ ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಸಹ ಹೋರಾಟ ಮಾಡಿ ಬಂದು, ನಮ್ಮ ಕರ್ನಾಟಕದಲ್ಲೂ ಸಹ ಸತ್ಯ, ಅಹಿಂಸೆ ಎಂಬ 2 ತತ್ವಗಳನ್ನ ಇಟ್ಕೊಂಡು ಅವ್ರ ಯುದ್ಧ ಹೋರಾಟ ಮಾಡ್ತಾನೆ ನಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ರು. ನೀವ್ ಹೇಳೋದಾದ್ರೆ 1858ರಿಂದ ಇಲ್ಲಿವರೆಗೂ ಯಾಕೆ ಬೇಕಾಯ್ತು? ಕೇವಲ ಅಂತಹ ಇಡೀ ಪ್ರಪಂಚವನ್ನೇ ತನ್ನ ಕೈಯಲ್ಲಿ ಇಟ್ಕೊಂಡಿರೋ ಬ್ರಿಟಿಷರು ಯುದ್ಧಕ್ಕೆ ಮಣಿಲಿಲ್ಲ, ರಕ್ತಕ್ಕೆ ಮಣಿಲಿಲ್ಲ. ಕೇವಲ ಸತ್ಯ, ಅಹಿಂಸೆಗೆ ಮಣಿತ ಹೊರತು ಯಾವುದೇ ಯುದ್ಧ ಅಲ್ಲ. ಆ 2 ತತ್ವಗಳೇ ಅವ್ರನ್ನ ನಮ್ಮ ಭಾರತ ಬಿಟ್ಟು ಇಡೀ ಪ್ರಪಂಚದಲ್ಲಿ ಅದನ್ನ ಡೌನ್ ಮಾಡಿರೋದು ಹೊರತು ಮತ್ತೆ ಯಾವುದೇ ಇಲ್ಲ. ಇನ್ನೊಂದೇನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಮೊದಲಾಗಿ ಯುದ್ಧ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ ಹೊರತು ಯಾವತ್ತೂ ನಮ್ಗೆ ಉತ್ತರ ನೀಡಲ್ಲ. ಯುದ್ಧಕ್ಕೆ ಯುದ್ಧ ಪರಿಹಾರ ಅಂತ ಇದ್ರೆ ಅದರ ಕಾವು ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹಾಗೆ ನಿಮ್ಗೆಲ್ಲ ಗೊತ್ತು, ಇರಾನ್ ಹೇಳುತ್ತೆ ಅಮೆರಿಕ ಯುದ್ಧ ಮುಂದುವರಿತಿದ್ರೆ ಶಿಲಾಯುಗಕ್ಕೆ ಹೋಗ್ಬೇಕಾಗುತ್ತೆ ರಿಟರ್ನ್ ಅಂತ. ಬಟ್ ಇಷ್ಟು ರಿಟರ್ನ್ ಯಾಕೆ ಆಗ್ಬೇಕು ಅನ್ನೋ ನನ್ನ ಪ್ರಶ್ನೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ಹಳೆ ಶಿಲಾಯುಗದಲ್ಲಿ ಮಾನವ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅಲೆಮಾರಿ ಜೀವನ ನಡೆಸ್ತಾ ತನ್ನ ಜೀವನನ ಬದುಕ್ತಿರ್ತಾನೆ. ಹಾಗಾದ್ರೆ ಇಂದಿನ ಆಧುನಿಕ ಯುಗದಲ್ಲೂ ಕೂಡ ನಾವು ಆ ತರ ಹಿಂದಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನ್ ಕೊಡ್ತಾ ಇದೀವಿ? ಇಲ್ಲ, ನಾವು ಮುಂದಿನ ಪೀಳಿಗೆಗೆ ನಮ್ಗಿಂತ ಉನ್ನತವಾದ ಭವಿಷ್ಯ, ಆಧುನಿಕತೆಯನ್ನು ಕೊಡ್ಬೇಕು ಹೊರತು ಹಳೆ ಶಿಲಾಯುಗನ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮುಂದಿನ ಪೀಳಿಗೆ ಮತ್ತು ನಾವು ಎಲ್ಲರೂ ಸುಭಿಕ್ಷತೆಯಿಂದ ನಮ್ಮ ದೇಶದಲ್ಲಿ ನಾವು ಇರ್ಬೇಕಂದ್ರೆ ಯುದ್ಧ ಪರಿಹಾರ ಅಲ್ಲ, ಅದು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತದೆ ಹೊರತು ಉತ್ತರಗಳನ್ನ ಎಂದಿಗೂ ನೀಡಲ್ಲ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ದುರ್ಗಮ್ಮ. ಮುಂದಿನ ತಯಾರಿ, ವಿಷಯದ ವಿರೋಧವಾಗಿ ನಯನ.